ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಆಪರೇಷನ್ ಸಿಂಧೂರ್ ಬಳಿಕ ಇಡೀ ವಿಶ್ವದಲ್ಲಿ ಭಾರತದ ಮಿಲಿಟರಿ ಶಕ್ತಿ ಬಗ್ಗೆ ಚರ್ಚೆ ಶುರುವಾಗ್ಬಿಟ್ಟಿದೆ. ನಮ್ಮ ಸೈನ್ಯದ ಬತ್ತಳಿಕೆಯಲ್ಲಿರುವಂತಹ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಭಾರತದ ಮೇಲೆ ಯಾರು ಕೆಟ್ಟ ದೃಷ್ಟಿ ಬೀರ್ತಾರೋ ಅಥವಾ ಯಾರು ಕೆಟ್ಟ ದೃಷ್ಟಿ ಬೀರಬೇಕು ಅನ್ನೋ ಆಲೋಚನೆಯಲ್ಲಿರ್ತಾರೋ ಅಂಥ ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸ್ಬಿಟ್ಟಿದೆ. ಅದರಲ್ಲೂ ನಮ್ಮ ಸ್ವದೇಶಿ ನಿರ್ಮಿತ ಶಸ್ತ್ರಗಳು ವೈರಿ ಪಡೆಗಳ ನಿದ್ದೆಗೆಡಿಸ್ಬಿಟ್ಟಿದೆ. ಇಂಥದ್ದೇ ಒಂದು ಅತ್ಯಂತ ಪ್ರಭಾವಶಾಲಿ ಮತ್ತು ಖತರ್ನಾಕ್ ಫ್ಯೂಚರ್ ಮಿಸೈಲ್ ಬಗ್ಗೆ ಇವತ್ತು ನಾವು ಮಾತಾಡೋಣ. ಅದರ ಹೆಸರು ಅಗ್ನಿ-6. ಈಗಾಗಲೇ 5 ಅಗ್ನಿ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸಿರುವಂತಹ ನಮ್ಮ ಹೆಮ್ಮೆಯ DRDO ಸಂಸ್ಥೆ ಈಗ ಅಗ್ನಿ-6 ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಇದರ ಬಗ್ಗೆ ಕೆಲವಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಒಂದು ಹೆಸರು, ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಬಗ್ಗೆ ಹೇಳಲೇಬೇಕು. ಅದು ನಮ್ಮ ಭಾರತದ ಹೆಮ್ಮೆ ಮಾಜಿ ರಾಷ್ಟ್ರಪತಿ, ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಎಸ್, ಕಲಾಂ ಸರ್ ಭಾರತದ ಮಿಸೈಲ್ ಮ್ಯಾನ್. ಯಾಕಂತ ಹೇಳಿದ್ರೆ ಅಗ್ನಿ ಮತ್ತು ಪೃಥ್ವಿಯಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಬಹಳ ಮುಖ್ಯ. ಭಾರತದ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮುಂದಾಳತ್ವ ವಹಿಸಿದ್ದೇ ನಮ್ಮ ಕಲಾಂ ಸರ್. ಸೊ IGMD ಪ್ರೋಗ್ರಾಮ್ ಅಡಿಯಲ್ಲಿ ಅಗ್ನಿ-1 ಮಿಸೈಲನ್ನು ಮೊದಲು ಡೆವಲಪ್ ಮಾಡಲಾಯಿತು. ಅದಾದ ನಂತರ ಅಂದರೆ 1989ರಲ್ಲಿ ಅದರ ಯಶಸ್ವಿ ಪ್ರಯೋಗ ಕೂಡ ನಡೀತು. ಅದಾದ ನಂತರ ಈ ಅಗ್ನಿ ಮಿಸೈಲ್ಗಳ ತಯಾರಿಕೆಗೆ ಅಂತಲೇ IGMD ಪ್ರೋಗ್ರಾಮ್ನಿಂದ ಬೇರ್ಪಡಿಸಿ ಸೆಪರೇಟ್ ಆಗಿ ಒಂದು ಸ್ಪೆಷಲ್ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಯಿತು. ಯಾಕಂದರೆ ಇದರ ಒಂದು ಯಶಸ್ಸನ್ನು ನೋಡಿದ್ದು, ಹಾಗೆ ಈ ಅಗ್ನಿ ಮಿಸೈಲ್ಗಳ ಒಂದು ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿ ಗೊತ್ತಾದ ನಂತರ ಸೊ ಈ ಸೇಮ್ ಪ್ರೋಗ್ರಾಮ್ ಅಡಿಯಲ್ಲಿ ಅದನ್ನು ಡೆವಲಪ್ ಮಾಡೋ ಬದಲು ಇನ್ನೊಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂಥೇಳಿ, ಅದಕ್ಕಾಗಿ ಅಂಥೇಳಿ ಹೆಚ್ಚು ಫಂಡ್ಗಳನ್ನು ಕೂಡ ಅಲೋಕೇಟ್ ಮಾಡಲಾಯಿತು. ಅಲ್ಲಿಂದ ಭಾರತದಲ್ಲಿ ಅಗ್ನಿ ಮಿಸೈಲ್ಗಳ ಸೀರೀಸ್ ಆರಂಭವಾಯಿತು. ಸಪ್ರೇಟ್ ಆಗಿ ಅದಕ್ಕೆ ಆದಂಥ ಒಂದು ಫಂಡನ್ನು ಕೂಡ ಅಲೋಕೇಟ್ ಮಾಡಿ ಅದಕ್ಕೆ ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ಅಗ್ನಿ ಕ್ಷಿಪಣಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದಾಗ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಮರೆಯೋ ಹಾಗಿಲ್ಲ. ಅವರೇ ಡಾಕ್ಟರ್ ರಾಮ್ ನರೇನ್ ಅಗರ್ವಾಲ್, ಫಾದರ್ ಆಫ್ ದಿ ಅಗ್ನಿ ಮಿಸೈಲ್. ಭಾರತದ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ನ ಲೀಡ್ ಸೈಂಟಿಸ್ಟ್ ಆಗಿದ್ದವರು ಇದೇ ರಾಮ್ ನರೇನ್ ಅಗರ್ವಾಲ್ ಅವರು. ಸೊ ಅವರ ಒಂದು ಮುಂದಾಳತ್ವದಲ್ಲಿ ಸಾಕಷ್ಟು ಅಗ್ನಿ ಮಿಸೈಲ್ಗಳನ್ನು ಡೆವಲಪ್ ಮಾಡಲಾಯಿತು. ಸೊ ಈ ಕ್ಷಿಪಣಿಗಳ ಕ್ಷಮತೆ ಬಗ್ಗೆ ಇವತ್ತು ಒಂದಷ್ಟು ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ಅಗ್ನಿ ಸೀರೀಸ್ನಲ್ಲಿ ಮೊದಲನೇದು ಅಂತ ಹೇಳಿದ್ರೆ ಅದು ಅಗ್ನಿ-1. ಸೊ ಇದೊಂದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ ಬಂದು ಹತ್ತಿರ 700ರಿಂದ 1200 ಕಿಲೋಮೀಟರ್ ದೂರ ಅಂತ ಹೇಳಿದ್ರೆ, ಇಲ್ಲಿಂದ ನಾವು ಅದನ್ನು ಹಾರಿಸಿದ್ರೆ, ಈ ಮಿಸೈಲನ್ನು ಭಾರತದ ನೆಲದಿಂದ ಹಾರಿಸಿದ್ರೆ ಸುಮಾರು 1200 ಕಿಲೋಮೀಟರ್ ಅಷ್ಟು ಕೂಡ ದೂರ ಅದು ಕ್ರಮಿಸಬಲ್ಲದು. ಅಂತ ಹೇಳಿದ್ರೆ ಅದರ ಒಂದು ಅದಕ್ಕೆ ಹಾಕುವಂಥ ಪೇಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಪೇಲೋಡ್ ಹಾಕ್ತೀವೋ ಅಷ್ಟು ಅದರ ರೇಂಜ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹೆಚ್ಚು ಕಮ್ಮಿ 1000 kg ಅಷ್ಟು ಪೇಲೋಡನ್ನು, ಅಂದರೆ ಭಾರವನ್ನು ಹೊತ್ತೊಯ್ಯಬಲಾದಂಥ ಒಂದು ಕೆಪಾಸಿಟಿ ಈ ಅಗ್ನಿ-1 ಮಿಸೈಲ್ಗಿದೆ. ಇತ್ತೀಚೆಗೆ 13th ಜುಲೈ 2012ರಲ್ಲೂ ಕೂಡ ಇದರ ಒಂದು ಟೆಸ್ಟ್ ಮಾಡಲಾಯಿತು. ಲೇಟೆಸ್ಟ್ ಆಗಿ ಟೆಸ್ಟ್ ಮಾಡಿದ್ದು 2012ರಲ್ಲಿ. ಮತ್ತೊಂದು ಮಿಸೈಲ್ ನೆಕ್ಸ್ಟ್ ಅಗ್ನಿ-1 ಆದ ನಂತರ ಸಿದ್ಧಪಡಿಸೋದಕ್ಕೆ ಆರಂಭಿಸಿದ್ದು ಅಂದರೆ ಅಗ್ನಿ-P ಅಂತ ಹೇಳಿದ್ರೆ ಅಗ್ನಿ ಪ್ರೈಮ್. ಬಟ್ ಇದು ಕೂಡ ಒಂದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ ಸುಮಾರು 1000ರಿಂದ 2000 ಕಿಲೋಮೀಟರ್ ಅಂತ ಹೇಳಿ ಹೇಳಲಾಗುತ್ತೆ. ಅಂದರೆ ಇಲ್ಲಿಂದ ಹಾರಿಸಿದ್ರೆ ನಾವು ಭಾರತದಿಂದ ಸುಮಾರು ಹತ್ತಿರ 2000 ಕಿಲೋಮೀಟರ್ ದೂರ ತನಕ ಕೂಡ ಈ ಮಿಸೈಲ್ ಹೋಗುತ್ತೆ. ಇದು ಇನ್ನೂ ಟ್ರಯಲ್ ಸ್ಟೇಜ್ನಲ್ಲೇ ಇದೆ, ಇನ್ನೂ ಕೂಡ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅಗ್ನಿ-4 ಮತ್ತು ಅಗ್ನಿ-5ನ ಏನು ಅಭಿವೃದ್ಧಿ ಪಡಿಸಿದಾರಲ್ಲ ಅದರ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಗ್ನಿ ಪ್ರೈಮ್, ಅಗ್ನಿ-P ಅನ್ನುವಂಥ ಒಂದು ಮಿಸೈಲನ್ನು ಅಭಿವೃದ್ಧಿ ಪಡಿಸೋದಕ್ಕೆ DRDO ಕೂಡ ಈಗ ಶ್ರಮಿಸ್ತಾ ಇದೆ. ಇನ್ನೊಂದು ನೆಕ್ಸ್ಟ್ ಅಗ್ನಿ-2. ಇದು ಕೂಡ ಒಂದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ ಬಂದು 2000ರಿಂದ 3500 ಕಿಲೋಮೀಟರ್, 3500 ಕಿಲೋಮೀಟರ್ ದೂರ ತನಕ ಕೂಡ ಈ ಮಿಸೈಲ್ ಕ್ರಮಿಸಬಲ್ಲದು. ಹೆಚ್ಚು ಕಮ್ಮಿ 1000 kg ಅಷ್ಟು ಶಸ್ತ್ರಾಸ್ತ್ರಗಳು, ಆ ಒಂದು ಪೇಲೋಡನ್ನು ಹೊತ್ತೊಯ್ಯಬಲಾದಂಥ ಒಂದು ಕೆಪಾಸಿಟಿ ಅಗ್ನಿ-2ಗಿದೆ. ಇತ್ತೀಚೆಗೆ ರೀಸೆಂಟ್ ಆಗಿ 2013ರ ಏಪ್ರಿಲ್ನಲ್ಲಿ ಇದರ ಟೆಸ್ಟ್ ಕೂಡ ಮಾಡಲಾಯಿತು, ಯಶಸ್ವಿಯಾಗಿ ಟೆಸ್ಟ್ ಮಾಡಲಾಗಿದೆ. ಸೊ ಈ ಅಗ್ನಿ-1 ಮತ್ತು 2 ಇದೆಲ್ಲವೂ ಕೂಡ ಈಗಾಗಲೇ ಸೈನ್ಯ ಸೇರ್ಪಡೆಯಾಗಿದೆ. ಇನ್ನು ಅಗ್ನಿ-3 ಮಿಸೈಲ್ ಇದು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಯಾಕಂದರೆ ಇದರ ರೇಂಜ್ ಕೂಡ ಜಾಸ್ತಿ ಇದೆ. ಸುಮಾರು 3000ರಿಂದ 5000 ಕಿಲೋಮೀಟರ್ ದೂರ ತನಕ ಕೂಡ ಈ ಮಿಸೈಲ್ ಚಿಮ್ಮಬಲ್ಲದು. ಹೆಚ್ಚು ಕಮ್ಮಿ 1500 kg ಅಷ್ಟು ಪೇಲೋಡ್, ಅಂದರೆ ಹೆಚ್ಚೆಚ್ಚು ಪೇಲೋಡ್ ಹಾಕಿದಷ್ಟು ಕೂಡ ಅದರ ರೇಂಜ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ಫ್ಯಾಕ್ಟ್ 5000 ಕಿಲೋಮೀಟರ್ ತನಕ ಕೂಡ ಆ ರೇಂಜ್ ಟ್ರಾವೆಲ್ ಮಾಡಬಹುದಾದಂಥ ಒಂದು ಕೆಪಾಸಿಟಿ ಈ ಮಿಸೈಲ್ಗೆ ಇದೆ. ಇನ್ನು ನೆಕ್ಸ್ಟ್ ಇದೇ ಸೀರೀಸ್ನಲ್ಲಿ ಬರುವಂಥದ್ದು ಅಗ್ನಿ-4 ಮಿಸೈಲ್. ಇದು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿ ಇದನ್ನು ಕರೆಯಲಾಗುತ್ತೆ. ಇದರ ರೇಂಜ್ ಸುಮಾರು 3500 ಕಿಲೋಮೀಟರಿಂದ 4000 ಕಿಲೋಮೀಟರ್ ದೂರ ತನಕ ಕೂಡ ಇದು ಕ್ರಮಿಸುತ್ತೆ. ಇತ್ತೀಚೆಗೆ 2014ರಲ್ಲಿ ಇದರ ಒಂದು ಟೆಸ್ಟ್ ಜನವರಿಯಲ್ಲಿ ಮಾಡಲಾಗಿದೆ, ಯಶಸ್ವಿಯಾಗಿ ಪ್ರಯೋಗ ಮಾಡಲಾಗಿದೆ. ಇದರಲ್ಲೂ ಕೂಡ ಹೆಚ್ಚು ಕಮ್ಮಿ 1000 kg ಅಷ್ಟು ಸ್ಫೋಟಕಗಳ ಒಂದು ಪೇಲೋಡನ್ನು ಹೊತ್ತೊಯ್ಯಬಲ್ಲ ಕೆಪಾಸಿಟಿ ಅಗ್ನಿ-4ಗಿದೆ. ಇನ್ನು ಇದನ್ನು ರೋಡ್ ಮೊಬೈಲ್ ಲಾಂಚರ್ನಿಂದಲೂ ಕೂಡ
ರೋಡ್ ಮೊಬೈಲ್ ಲಾಂಚರ್ನಿಂದಲೂ ಕೂಡ ಇದನ್ನು ಹಾರಿಸಬಹುದು ಅನ್ನುವಂಥದ್ದು ಮತ್ತೊಂದು ಇದರ ಒಂದು ಎಬಿಲಿಟಿ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕಂದರೆ ಇದನ್ನು ರೋಡ್ ಮೊಬೈಲ್ ಲಾಂಚರ್ನಿಂದಲೂ ಕೂಡ ಲಾಂಚ್ ಮಾಡಿ ಹತ್ತತ್ರ 4,000 ಅದಕ್ಕಿಂತ ಜಾಸ್ತಿ ದೂರ ಕೂಡ ಕ್ರಮಿಸುವಂತೆ ಇದನ್ನು ಮಾಡಬಹುದು. ಈ ಮಿಸೈಲ್ನ ಕೆಪಾಸಿಟಿ ಇದು. ಇನ್ನು ಅಗ್ನಿ 5 ಮಿಸೈಲ್, ಅಗ್ನಿ 5 ಈ ಸೀರೀಸ್ನಲ್ಲಿ, ಅಗ್ನಿ ಸೀರೀಸ್ನಲ್ಲಿ ತೀರಾ ಇತ್ತೀಚೆಗೆ ಅಂತ ಹೇಳಿದ್ರೆ ಅದು ಅಗ್ನಿ 5ನ ಒಂದು ಮಿಸೈಲ್. ಇದು ಕೂಡ ಇಂಟರ್ ಕಾಂಟಿನೆಂಟಲ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಇದರ ರೇಂಜ್ ಹತ್ತತ್ರ 7,000ದಿಂದ 8,000 ಕಿಲೋಮೀಟರ್ ತನಕ ಕೂಡ ಇದನ್ನು ಹಾರಿಸಬಹುದು. ಇತ್ತೀಚೆಗೆ 2015ರಲ್ಲಿ ಇದನ್ನು ಯಶಸ್ವಿಯಾಗಿ ಟೆಸ್ಟ್ ಕೂಡ ಮಾಡಲಾಗಿದೆ. ಇದೆಲ್ಲ ಸೀರೀಸ್ನಲ್ಲಿ ಈಗ ಲೇಟೆಸ್ಟ್ ಆಗಿ ಡೆವಲಪ್ ಮಾಡ್ತಾ ಇರುವಂಥ ಒಂದು ಮಿಸೈಲ್ ಅಂತ ಹೇಳಿದ್ರೆ ಅದು ಅಗ್ನಿ 6. ಸೊ ಈ ಅಗ್ನಿ 6 ಬಹಳ ಕುತೂಹಲವಾದಂಥ ಒಂದು ಮಿಸೈಲ್ ಇದು. ಯಾಕಂದರೆ ಇದು ಕೂಡ ಒಂದು ಇಂಟರ್ ಕಾಂಟಿನೆಂಟಲ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಅತ್ಯಂತ ದೂರ ಕ್ರಮಿಸಬಲ್ಲ ಭಾರತದ ಕ್ಷಿಪಣಿ ಅಂತ ಹೇಳಿದ್ರೆ ಅದು ಅಗ್ನಿ 6 ಕ್ಷಿಪಣಿ. ಇದರ ರೇಂಜ್ 8,000ದಿಂದ 12,000 ಕಿಲೋಮೀಟರ್ವರೆಗೂ ಕೂಡ ಹೋಗುತ್ತೆ. ಅಂದರೆ ಭಾರತದ ನೆಲದಿಂದ ನೀವು ಇದನ್ನು ಏನಾದರೂ ಹಾರಿಸಿದ್ರೆ ಹೆಚ್ಚು ಕಮ್ಮಿ ಅಮೇರಿಕಾದವರೆಗೂ ಕೂಡ ಕ್ರಮಿಸಬಹುದು. ಅಮೇರಿಕಾ ಹೆಚ್ಚು ಕಮ್ಮಿ ಒಂದು 14,000 ಕಿಲೋಮೀಟರ್ ಅಂತ ಹೇಳಿ ಅನ್ಕೊಂಡ್ರೆ ಅದರ ಹತ್ತತ್ರ ಹೋಗಿ ತಲುಪಬಲ್ಲುವಂತಹ ಒಂದು ಕೆಪಾಸಿಟಿ ಈ ಅಗ್ನಿ 6 ಮಿಸೈಲ್ ಇದೆ. ಇದು ಇತರೆ ಸ್ಫೋಟಕಗಳು ಮತ್ತೆ ಪರಮಾಣು ಬಾಂಬ್ ಎರಡನ್ನೂ ಕೂಡ ಹೊತ್ತೊಯ್ಯಬಲ್ಲಂತಹ ಒಂದು ಕೆಪಾಸಿಟಿ ಇದೆ. ಸೊ ಪರಮಾಣು ಅಟ್ಯಾಕ್ ಮಾಡಬೇಕಾದಂತಹ ಒಂದು ಸಿಚುವೇಶನ್ ಏನಾದರೂ ನಿರ್ಮಾಣವಾದರೂ ಕೂಡ ಈ ಅಗ್ನಿ 6ನಲ್ಲಿ ಅದನ್ನು ಹೊತ್ತೊಯ್ಯಬಲ್ಲಾದಂತಹ ಒಂದು ಕೆಪಾಸಿಟಿ ಇದೆ. ಅಟ್ ಅ ಟೈಮ್ ಹಲವು ಪರಮಾಣು ವಾರ್ ಹೆಡ್ಗಳನ್ನು ಇದು ಹೊತ್ತೊಯ್ಯಬಲ್ಲ ಶಕ್ತಿ ಇದೆ. ಸೊ ಹಾಗಾಗಿ ಈ ಕ್ಷಿಪಣಿ MIRV ಅನ್ನುವಂಥ ಒಂದು ತಂತ್ರಜ್ಞಾನದಿಂದ ಡೆವಲಪ್ ಮಾಡಿರುವಂಥದ್ದು. MIRV ಅಂತ ಹೇಳಿದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಅಂತ ಹೇಳಿ, ಅಂದರೆ ಮಲ್ಟಿಪಲ್ ಟಾರ್ಗೆಟ್ಗಳನ್ನು ಅಟ್ ಎ ಟೈಮ್ ರೀಚ್ ಮಾಡಬಹುದು. ಅಂದರೆ ಬೇರೆ ಬೇರೆ ಟಾರ್ಗೆಟ್ಗಳಿಗೆ ಪ್ರತ್ಯೇಕವಾಗಿ ಪೇಲೋಡ್ಗಳನ್ನು ಇದರಲ್ಲಿ ಇಟ್ಟು ಕಳಿಸ್ಬೋದು. ಏಕಕಾಲಕ್ಕೆ ಹೊತ್ತೊಯ್ಯಬಲ್ಲಾದಂಥ ಕ್ಷಮತೆ ಈ ಮಿಸೈಲ್ಗಿದೆ ಅಂತ ಹೇಳಿದ್ರೆ ಅಗ್ನಿ 6 ಒಂದೇ ಮಿಸೈಲ್ನಿಂದ 10 ಬೇರೆ ಬೇರೆ ಟಾರ್ಗೆಟ್ಗಳನ್ನು ಹೊಡೆದು ಹಾಕಬಹುದು ಅಂಥ ಒಂದು ಕೆಪಾಸಿಟಿ ಈ ಅಗ್ನಿ 6 ಇದೆ. ಇದರ ರೇಂಜ್ನಿಂದಾಗಿ ಅಮೆರಿಕ, ಯುರೋಪ್ ಮತ್ತು ಏಷ್ಯಾದ ಯಾವುದೇ ಮೂಲೆಗಳಿಗೂ ಕೂಡ ಇದು ಟ್ರಾವೆಲ್ ಮಾಡಬಹುದಾದಂಥ ಒಂದು ಕೆಪಾಸಿಟಿ ಕೂಡ ಅಗ್ನಿ 6 ಇದೆ. ಒಟ್ಟಿನಲ್ಲಿ ಈ ಅಗ್ನಿ ಮಿಸೈಲ್ಗಳು ಭಾರತೀಯ ಸೈನ್ಯಕ್ಕೆ ಮತ್ತಷ್ಟು ಬಲ ತುಂಬಿವೆ ಅಂತ ಹೇಳಿದ್ರೆ ಅದರಲ್ಲಿ ಅನುಮಾನ ಇಲ್ಲ. ಅದರಲ್ಲೂ ಕೂಡ ಅಗ್ನಿ P ಅಂದರೆ ಅಗ್ನಿ ಪ್ರೈಮ್ ಮತ್ತು ಅಗ್ನಿ 6 ಈ ಎರಡನ್ನ ಹೊರತುಪಡಿಸಿ ಬೇರೆ ಎಲ್ಲ ಮಿಸೈಲ್ಗಳು ಈಗಾಗಲೇ ಟೆಸ್ಟಿಂಗ್ ಕೂಡ ಪಾಸ್ ಆಗಿವೆ. ಜೊತೆಗೆ ಆಲ್ರೆಡಿ ಭಾರತೀಯ ಸೇನೆಯ ಬತ್ತಳಿಕೆ ಸೇರ್ಕೊಂಡಿವೆ. ಇನ್ನು ಆದಷ್ಟು ಬೇಗ ಈ ಅಗ್ನಿ 6 ಮತ್ತು ಅಗ್ನಿ P ಮಿಸೈಲ್ಗಳು ಕೂಡ ಸೇನೆ ಸೇರ್ಪಡೆಯಾಗಿದೆ. ಆ ಮೂಲಕ ಸೇನೆಯನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡುತ್ತೆ. ಸೊ ಈ ಅಗ್ನಿ ಮಿಸೈಲ್ಗಳ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ನೀವು ನಿಮ್ಮ ಕಮೆಂಟ್ಗಳನ್ನು ನಮಗೆ ಬರೆದು ತಿಳಿಸಬಹುದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.